ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಟ್ರಾವೆಲ್, ಲೈಫ್ ಸ್ಟೈಲ್ ಹಾಗೆಯೇ ಫ್ಯಾಷನ್ ವಿಡಿಯೋಸ್ ಇರುತ್ತೆ, ಹಾಗೆಯೇ ಡೈಲಿ ವ್ಲಾಗ್ಸ್ ಕೂಡ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋಲಿ ಬಂದು ನಮ್ಮ ಗ್ರಾಮ ದೇವತೆ ಆದಂಥ ಪಟೇಲಮ್ಮ ದೇವಿಯ ಉತ್ಸವ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು. ನಮ್ಮ ಊರು ಬಂದು ಅದ್ದಿಗನಹಳ್ಳಿ, ರಾಜನಕುಂಟೆ, ಯಲಹಂಕ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ನಮ್ಮನ್ನೆಲ್ಲ ಕಾಯ್ತಿರೋವಂಥ ಒಂದು ಶಕ್ತಿ ಇದೆ, ಅದೇ ತಾಯಿ ಪಟೇಲಮ್ಮ. ಸೊ ಈ ತಾಯಿಗೆ ನಮ್ಮೂರಲ್ಲಿ ಈಗ ಉತ್ಸವ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ರು ನಮ್ಮ ದೊಡ್ಡಪ್ಪ ಅವರು. ಸೊ ಆ ಉತ್ಸವ ಹೇಗಿತ್ತು ಅಂತ ನೀವು ನೋಡ್ಕೊಬನ್ನಿ. ಸೊ ನಾವೆಲ್ಲ ಇಲ್ಲಿ ಉತ್ಸವ ಮಾಡುವಂಥ ಜಾಗನ ಶುದ್ಧ ಮಾಡಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀರಿ. ಸೊ ಮಧ್ಯದಲ್ಲಿ ಎಲ್ಲರೂ ಸೇರಿ ಒಂದು ದೊಡ್ಡ ರಂಗೋಲಿ ಹಾಕಿದ್ರಿ. ಸೈಡಲ್ಲೆಲ್ಲ ಇನ್ನೂ ಚಿಕ್ಕ ಚಿಕ್ಕ ರಂಗೋಲಿ ಒಂದೊಂದು ಹಾಕೋಣ ಅಂತೇಳಿ ಎಲ್ಲರೂ ಒಳ್ಳೆ ರಂಗೋಲಿ ಕಾಂಪಿಟೇಷನ್ಗೆ ರಂಗೋಲಿ ಹಾಕುತ್ತಾರೆ, ಎಲ್ಲರೂ ಒಂದೊಂದು ರಂಗೋಲಿ ಹಾಕ್ತಾಯಿದ್ದೀರಿ. ಈ ವಿಡಿಯೋನ ನಾನು ರಾಗೆ ಇಟ್ಟಿದ್ದೀನಿ. ಆ ಉತ್ಸವ ಹೇಗಾಯಿತೋ ಅದೇ ರೀತಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಉತ್ಸವ ಹೇಗಿತ್ತು ಅಂತ ನೋಡ್ಕೊಬನ್ನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲಿ ಬರೀ ತುಂಬ ಮುದ್ದೆಯಲ್ಲಿ ಎಳ್ಕೊಂಡು ಹೋಗ್ತೈತೆ. ಎಲ್ಲಿ ಬೇಕೋ ಅಲ್ಲಿಗೆ, ಯಾವ ದಿಕ್ಕಿಗೆ ಬೇಕೋ ಅದಕ್ಕೂ ಎಳ್ಕೊಂಡು ಹೋಗಿ ಅಲ್ಲಿ ಇಕ್ಬಿಟ್ಟು ಬಿಡ್ತೈತೆ. ಮುಂಚೆ ಎಲ್ಲ ನೀರಿರೋ ಕಡೆ ಅಂತೆಲ್ಲ ಅನ್ನೋದು, ಇವಾಗ ಏನು ಗೊತ್ತಿಲ್ಲ ಹೆಂಗಂತ. ಎಲ್ಲಿ ಎಲ್ಲನೂ ಅಷ್ಟೇ, ಎಲ್ಲ ತೊಟ್ಟೆಯಲ್ಲಿರೋದೆಲ್ಲ ಎತ್ಬಿಟ್ಟು ಒಂದು ದೊಡ್ಡದು ಬೇಸನ್ ಥರ ದೊಡ್ಡದು ಐತೆ, ಆಡಿ ಥರ ಅದ್ರೊಳಗಡೆ ಇಕ್ತಾರೆ. ಇಟ್ಬಿಟ್ಟು ದೇವರಿಂದ ಎತ್ಕೊಂಡು ದೇವ್ರು ಎಲ್ಕೋತೈತೋ ಅಲ್ಲಿ. ಆ ಕಡೆ ಐತೆ ನೋಡಿ, ಆ ಕಡೆ ಐತೆ ಕಿರಣ, ಆ ಕಡೆ ನೀರೈತೆ ನೋಡು ಬಿನ್ಗೆಯಲ್ಲಿ.
ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆಯೇ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.